ನಮಸ್ಕಾರ, ಸುಸ್ವಾಗತ. ನಮಸ್ಕಾರ. ಮುಂಗಾರು ವ್ಲಾಗ್ಸ್ಗೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇವತ್ತಿನ ದಿನಚರಿಯನ್ನ ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ, ನೋಡಿ ಬನ್ನಿ. ಬಾಬಾರೇ ಹುಡುಗಿ ಇಲ್ಲಿ ಬಾರೇ, ಇದು ಯಾರು ಎದುರುಗಡೆ ಅಲ್ಲಿಲ್ಲ ಹುಡುಗಿಗೆ. ನಾವಿಲ್ಲಿ ಸುಮ್ಮನೆ ಮಾತಾಡ್ಕೊತಾ ಇದ್ವಿ, ನಾನು ಪ್ರಿಷಲ್ ಮತ್ತೆ ನನ್ನ ಅಮ್ಮ ಎಲ್ಲ. ಅವಳು ಬಂಗಾರಪ್ಪನ ಜೊತೆ ಎಲ್ಲ ಆಟ ಆಡ್ತಾ ಇದ್ಲು. ಹಾಗೆ ಅಮ್ಮ ಹೇಳ್ಕೊಡ್ತಾ ಇದ್ರು ವಿಡಿಯೋದಲ್ಲಿ ಮಾತಾಡು ಅಂತೇಳಿ. ಹಾಗೆ ಅವಳು ಹಾಗೆಲ್ಲ ಎಕ್ಸ್ಪ್ರೆಷನ್ ಕೊಡ್ತಾ ಇದ್ದಾಳೆ. ನೋಡಿ ಬಂಗಾರಪ್ಪ ನೋಡಿ, ಅವಳ ಜೊತೆ ಆಟ ಆಡ್ತಾ ಇದ್ದಾನೆ. ಹಾಯ್ ಬಾಯ್ಸ್. ಇದು ಪ್ರಿಷಲ್ನ ತಮ್ಮ ಸಣ್ಣವನು, ಪ್ರಿಸ್ಟನ್ ಅಂತ ಹೇಳಿ, ಸುಜದಂತಿಯ ಮಗ. ಇನ್ನೊಬ್ಬ ಪಿಂಚು. ಅಪ್ಪಯ್, ಇವನು ಆದ್ಯನ್ ಪ್ರಿನ್ಸ್. ಸ್ಮೈಲ್ ಮಾಡ, ಸರಿ ಸ್ಮೈಲ್ ಮಾಡ. ಇವನು ಯಾರು ಅಂತ ಹೇಳಿದ್ರೆ ನಮ್ಮ ಪ್ರಮಿಳಾ ಆಂಟಿ ಇದಾರಲ್ಲ, ಅವರ ಒಬ್ಬನೇ ಒಬ್ಬ ಸುಪುತ್ರ. ಆದ್ಯನ್ನ ಪ್ರಮಿಳಾ ಆಂಟಿ ಇದ್ದು ಮಗ. ಮತ್ತೆ ಪ್ರಿಷಲ್ ಮತ್ತೆ ಪ್ರಿಸ್ಟನ್ ನಾನು ನಿಮಗೆ ತೋರಿಸ್ಲಿಲ್ಲ. ಪ್ರಿಷಲ್ ಮತ್ತೆ ಪ್ರಿಸ್ಟನ್ ಸುಜಾತ ಆಂಟಿದ್ದು ಮಕ್ಕಳು. ಇವ ಬರೀ ಪೋಖ್ರಿ ಇವ. ಓ ದೇವಾ, ಇವನ ಹೆಸರು ಜಿತೇಶ್ ಅಂತ. ನಾವೀಗ ಸಂಜೆ ಹೊತ್ತು ತಿರುಗಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ, ತೋಟಕ್ಕೆ, ನದಿ ಬದಿಗೆ ಎಲ್ಲ. ಗಬ್ಬರ್, ತೋಟಕ್ಕೆಲ್ಲ ನೀರು ಬಿಟ್ಟಿದ್ದಾರೆ ನೋಡಿ. ಓ ನದಿ ಕಾಣ್ತಾ ಇದೆ ನಿಮ್ಗೆ ಆ ತೀರದಲ್ಲಿ. ಈಗ ಅಮ್ಮ ಮತ್ತೆ ಪ್ರಮೇಳವಲ್ಲಿ ಕುತ್ಕೊಂಡಿದ್ದಾರೆ. ಎಂತೆಲ್ಲ ತಗೊಂಡ್ಬಂದಿದ್ದೇವೆ ನೋಡಿ. ಇವತ್ತು ನಮ್ಗೆ ತೋಟ ಎಲ್ಲ ಸುತ್ತಾಗುವ ಹಸಿವಾದ್ರೆ ಮತ್ತೆ ಹಿಂದೆ ಹೋಗ್ಲಿಕ್ಕೆ ಆಗುದಿಲ್ಲಲ್ಲ ನಮ್ಗೆ. ಅದಕ್ಕೆ ನಾವಿಲ್ಲಿ ಪ್ರಿಪೇರ್ ಮಾಡ್ಕೊಂಡೇ ಬಂದದ್ದು. ಇವತ್ತು ನಾವು ಒಂದು ಪೇರಳೆದ್ದು ಒಂದು ಸಲಾದ್ ಮಾಡುವ ಅಂತ ಹೇಳಿ. ಪೇರಳೆ ಹಣ್ಣಿದ್ದದೆ, ಅವರಿಗೆ ನಿದ್ರೆ ಬರ್ತದಂತೆ. ಸಂಜೆ ಇಷ್ಟು ಸುತ್ತಾಡಿದ್ರೆ ಮತ್ತೆ ನಿದ್ರೆ ಬರದೆ ಎಂತ ಆಗ್ತದೆ ಮತ್ತೆ ನೋಡಿ. ನಾವು ರೆಡಿ ಆಗಿದ್ದೇವೆ. ನಮ್ಮ ಜೊತೆ ನಮ್ಮ ಮಿಸ್ಟರ್ ಗಬ್ಬರ್ ಕೂಡ ಇದ್ದಾರೆ ಹಿಂದಗಡೆ. ಹೌದು. ಫಸ್ಟ್ ಪೇರಳೆ ಹಣ್ಣನ್ನು ತೆಗೆದುಕೊಂಡು ಕಟ್ ಮಾಡಿ, ಸಣ್ಣ ಸಣ್ಣ ಕಟ್ ಮಾಡಿ. ಇಲ್ಲಿ ಜಾಸ್ತಿ ಉಮಿಳುಂಟು. ಕನ್ನಡ ಏನು ಸೊಳ್ಳೆ ಉಂಟು ಇಲ್ಲಿ. ಆದ್ರೆ ಸಂಜೆ ಹೊತ್ತಲ್ಲ ಸೊಳ್ಳೆ ಕಚ್ಚುತ್ತದೆ ತುಂಬಾ ಇಲ್ಲಿ. ಆದ್ರೆ ಪರವಾಗಿಲ್ಲ, ನಮ್ಮ ಸೊಳ್ಳೆಗಳು ಸ್ವಲ್ಪ ಪಾಪದ ಸೊಳ್ಳೆಗಳು. ಇವರಿಗೆ ಸ್ವಲ್ಪ ಜಾಸ್ತಿ ಕಚ್ಚಬೇಕು. ಇವರಿಗೆ ಸ್ವಲ್ಪ ಜಾಸ್ತಿ ಮಾತಾಡುದು ಅವರೇ. ಒಟ ಸುಮ್ಮಣ್ಣಂಗೆ ಬೈದು ಮಾರೆ ಇವರು. ಇಲ್ಲಿ ನೋಡಿ ನಮ್ಮ ಬೇರೆ. ಇದನ್ನು ಹೀಗೆ ಕಟ್ ಮಾಡ್ಬೇಕು. ನಾನು ಸ್ವಲ್ಪ ಕಾಣಿಸ್ತಲ್ಲ ಅಂತ ಅದಕ್ಕೆ ನಿಮಗೆ ಬಗ್ಗೆ ಫಸ್ಟ್ ಇದನ್ನು ಕಟ್ ಮಾಡುವ ನಾವು. ನೋಡಿ ತೋಟದಲ್ಲಿ ಸಂಜೆ ಆಯ್ತು, ನಾವು ಸ್ವಲ್ಪ ಬೇಗ ಬರ್ಬೇಕಿತ್ತು ಮಾರೆ. ನಾವು ಸ್ವಲ್ಪ ಲೇಟ್ ಆಯ್ತು ಬರುವಾಗ, ಆದ್ರೆ ಬಂದಿದ್ದೇವೆ. ಪೇರಳೆದು ಸಲಾದ್ ಮಾಡ್ಲಿಕ್ಕೆ ನಮ್ಗೆ ಫಸ್ಟ್ ಪೇರಳೆ ಬೇಕು. ಪೇರಳೆ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇವೆ. ಮತ್ತೆ ನಮ್ಗೆ ಬೇಕಾದದ್ದು ಕೊತ್ತಂಬರಿ ಸೊಪ್ಪು, ಮತ್ತೆ ಸ್ವಲ್ಪ ಕರಿಬೇವು, ಸ್ವಲ್ಪ ಶುಂಠಿ, ಮತ್ತೆ ಸ್ವಲ್ಪ ಹಸಿಮೆಣಸಿನಕಾಯಿ, ಮತ್ತೆ ಇದು ಎಂತ ಇದು ಮೆಣಸಿನ ಪುಡಿ, ಮತ್ತೆ ಇದು ಆಮ್ಚೂರು, ಸ್ವಲ್ಪ ಚಾಟ್ ಮಸಾಲ ಇದ್ರೆ ಚಾಟ್ ಮಸಾಲ ಹಾಕ್ಬೋದು, ಮತ್ತೆ ಸ್ವಲ್ಪ ಕರಿಮೆಣಸಿನ ಹುಡಿ, ಮತ್ತೆ ಸ್ವಲ್ಪ ಉಪ್ಪು. ಇದು ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತ, ಇದು ಹಳೆಯ ಕಾಲದಲ್ಲಿ ಯೂಸ್ ಮಾಡ್ತಿದ್ರಲ್ಲ ಅದು ಉಪ್ಪು. ಮತ್ತೆ ಒಂದು ಕುಟಾಣಿ, ಮತ್ತೆ ಒಂದು ಇವರು
ಮತ್ತೆ ಒಂದು ಅವರು ಕಬಾಬ್ ಅವರು ಮತ್ತೆ ಒಂದು ಇವರು ಇದ್ರೆ ಫ್ಯಾಂಟಾಸ್ಟಿಕ್ ಇರ್ತದೆ. ಬನ್ನಿ ನೋಡುವ ಹೇಗೆ ಮಾಡುದು ರೆಸಿಪಿ ಅಂತ. ಫಸ್ಟ್ ನಾವು ಈ ಕೊತ್ತಂಬರಿಯನ್ನ ಹಾಕಿ ಅಂತೆ ಕುಟನಿಗೆ. ಫಸ್ಟ್ ಕೊತ್ತಂಬರಿ, ನೆಕ್ಸ್ಟ್ ಶುಂಠಿ, ಇದು ಒಂದು ಕೊತ್ತಂಬರಿ ಆದ್ಮೇಲೆ ಶುಂಠಿ ಕಲಮ್ಮ, ಶುಂಠಿ ಆಯ್ತಾ ಆದ್ಮೇಲೆ ಮೆಣಸು ಅದನ್ನ ಹಾಕಿ ಕಾಲಿದೆ ಗುಟ್ಟಿದ ಇದೆ ಶೈ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕಿ, ಇನ್ನು ಸ್ವಲ್ಪ ಅಷ್ಟೇ. ಆಮೇಲೆ ಚಿಲ್ಲಿ ಪೌಡರ್ ಹಾಕಿ, ಚಿಲ್ಲಿ ಪೌಡರ್ ಸಾಕು. ಕರಿಮೆಣಸಿನ ಪೌಡರ್ ಮತ್ತೆ ಸ್ವಲ್ಪ ನಮ್ಮ ಇದು ಡ್ರೈ ಆಮ್ಚೂರ್ ಪೌಡರ್ ಸಾಕು. ಸಿಕ್ಕಿದಂತ ಹಾಕಿದ್ದೆ ಮರ ಇವರು. ಈಗ ಕುಟ್ಟಿ ನೋಡ, ಸಾಕು ನೋಡಿದ್ದು, ರಪ್ಪ ರಪ್ಪ ಮಾಡಿ ಎಲ್ಲವನ್ನ ಒಟ್ಟಿಗೆ ಕುಟ್ಟಬೇಕು ಕನ್ನಡದಲ್ಲಿ, ಜಜ್ಜಬೇಕು ಕೂಡ ಕನ್ನಡದಲ್ಲಿ. ಸಾರಿ ಮಿಸ್ಟೇಕ್ ಆಯ್ತು. ಇಲ್ಲಿ ತುಳಸಿ ಬಾಯಮ್ಮ ನನ್ನ ಅಮ್ಮ, ನೀವು ಬಾಯಮ್ಮ ಅಂತ ಕರಿಬೋದು, ನಾನು ಮಾತ್ರ ಅಮ್ಮ ಅಂತ ಕರಿಬೇಕು. ಇದನ್ನ ಜಜ್ಜುತ್ತಾ ಇದ್ದಾರೆ ಆಗದಿಂದ ಎಷ್ಟೊತ್ತು ಮಾರೆ. ಜಜ್ಜಿ ಎಂತ ಒಂದು ಜಳರಿ ಸೊಳ್ಳೆ ಉಂಟು ಮಾರೆ ಇಲ್ಲಿ, ಗೊತ್ತುಂಟ? ಇಲ್ಲಿ ನೋಡಿ ಕತ್ತಲೆ ಆಯ್ತು, ಸ್ವಲ್ಪ ಕತ್ತಲೆ ಆಯ್ತು ನೋಡಿ. ಇದು ಹಾಕಿ, ಇದು ಲಾಸ್ಟಿಗೆ ಒಂದು ಕರಿಬೇವು ಇಷ್ಟ ಹಾಕಿ ಗುಜ್ಜಬೇಕು, ಮತ್ತೆ ಗುದ್ದಬೇಕು. ಗುಜ್ಜಬೇಕಲ್ಲ, ಗುದ್ದಬೇಕು. ಮತ್ತೆ ಪರಿಮಳ ಬರ್ತದೆ. ಹೌದಾ? ತಿನ್ಲಿಕ್ಕೆ ಟೇಸ್ಟ್ ಇರ್ಬೋದಲ್ಲ. ಒಂದು ಕಳ್ಳಿ ಮಾರೆ, ನಾವಿಲ್ಲಿ ಸಲಾದ್ ಮಾಡ್ತಾ ಇದ್ದೇವೆ, ಅದ್ರಲ್ಲಿ ಸಹ ಒಂದು ತುಂಡು ತೆಗೆದು ತಿನ್ನೋದು ಇವರು. ಈಗ ನಾವು ಎಂತ ಮಾಡ್ಬೇಕು ಹೇಳಿದ್ರೆ, ಎಂತ ಮಾಡ್ಬೇಕಮ್ಮ? ಇದನ್ನ ಕಟ್ಟದರ್ಗೋ ಫಸ್ಟ್. ಯಾವುದು? ಕಾಲ ಅರ್ಧರ್ದೆ ಸುರಿಗೆ ಹೊತ್ತು ಕೈ ಉಡಿಯಲಿ, ಸುರಿಗೆ ಅಮ್ಮ, ಎಣ್ಣೆ ಉಡಿಯಲಿ. ಚಾಕು ಕಾಣಿಸ್ತಾ ಇಲ್ಲ, ಬರಜ್ಜಿ ಚಾಕು ಕಾಣುದು ಅಲಂಗ. ಸಿಕ್ಕಿತು. ನಾವು ಈ ಮಸಾಲವನ್ನು ಇದಕ್ಕೆ ಹಾಕಿ ಅತಂಗಲ್ಬೇಕು, ಹೀಗೆ ಮಾಡ್ಬೇಕು ನಾವು. ಹೀಗೆ ಕಾಣ್ತದೆ ನಮ್ದು ಪೇರಳೆ ಹಣ್ಣಿದು ಸಲಾದ್ ನೋಡಿ, ಚಂದ ಆಗ್ತದೆ. ಈಗ ಹೇಗೆ ಆಗಿದೆ ಅಂತ ಯಾರು ಟೇಸ್ಟ್ ಮಾಡ್ತೀರಾ? ನೀವು ಮಾಡ್ತೀರಾ? ನೀನೇ ಮಾಡು. ನೀವು ಮಾಡಿ, ಹೇಗೆ ಉಂಟು? ಸೂಪರ್. ಸುಮ್ಮನೆ ಹೇಳುದ ಅಂತ, ನಿಜ ಹೇಳಿ. ಹೌದಾ? ಚಂದಾಗಿದೆ. ಹೌದಾ? ಮಾಡ್ಬೋದಾ ವ್ಯೂವರ್ಸ್ ಎಲ್ಲ? ಮಾಡ್ಬೋದಲ್ಲ? ನಮ್ಮ ಪ್ರಮಿಳವನ್ನಿ ಅವರು ಟೇಸ್ಟ್ ಮಾಡ್ತಾ ಇದ್ದಾರೆ. ಹೇಗೆ ಉಂಟು? ನಿಜ 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 ಚಂದಾಗಿದೆ. ಹೌದಾ? ಹೌದಾ? ಈಗ ನನ್ನ ಸರದಿ ಎಂತಲ್ಲ ಇತ್ತು ಮಾರೆ. ಈಗ ನಾವು ಈ ಪೇರಳೆ ಹಣ್ಣಿನ ಸಲಾದನ್ನು ಟೇಸ್ಟ್ ಮಾಡುವ. ನಾನೊಂದು 2 ತಗೊಳ್ತೇನೆ ನೋಡಿ. ಹೀಗೆ ಉಂಟು, ಎಂತರ ಕೈಯೆಲ್ಲ ಮಸಾಲೆ ಆಗಿದೆ, ಪರವಾಗಿಲ್ಲ ನೋಡಿ. ಮಿಕ್ಸ್ ಮಾಡಿದ್ದು ನಾನೆಲ್ಲ ಅದಕ್ಕೆ. ನೋಡಿ ಹೇಗೆ ಉಂಟಂತ ನೋಡಿ, ಅಲ್ಲ ನಾನು ನೋಡ್ತೇನೆ. ಚಂದಾಗಿದೆ. ಸ್ವಲ್ಪ ಉಪ್ಪು ಬೇಕಂತ? ಬೇಡ ಸರಿ ಉಂಟು. ನನಗೆ ಸ್ವಲ್ಪ ಉಪ್ಪು ಬೇಕಂತ. ಕೊತ್ತಂಬರಿ, ಕರಿಬೇವು ಮತ್ತೆ ಶುಂಠಿ, ಸ್ವಲ್ಪ ಖಾರ ಎಲ್ಲ ಉಂಟಲ್ಲ, ಸೂಪರ್ ಆಗ್ತದೆ ತಿನ್ಲಿಕ್ಕೆ. ನೀವು ಕೂಡ ಟ್ರೈ ಮಾಡಿ. ಇದು ಹೆಲ್ದಿ ಸ್ನ್ಯಾಕ್. ಸುಮ್ಮನೆ 4 ಗಂಟೆಗೆಲ್ಲ ಹಸಿವಾಗುವಾಗ ತುಕುಡಿ ಚಕ್ಕುಲಿ ತಿನ್ನೋದಕ್ಕಿಂತ ಇದು ತಿನ್ಬೋದು ನೀವು ಮಾಡಿ. ಫ್ರೂಟ್ಸ್ ಸಲಾಡ್ ಎಷ್ಟು ಕತ್ತಲಾಗಿದೆ ನೋಡಿ. ನಾವು ಓಕೆ, ನಾವೀಗ ಹೋಗುವ, ಮನೆಗೆ ಹೋಗುವ ಬನ್ನಿ. ಕತ್ತಲೆಯ ಕೋಣೆಯಲ್ಲಿ ಮನೆ